ಸಾವುಕಾರ ಇದು ಹಿಂದೂ ಮಂದಿರ ಐತಿ, ಅದ್ರ ನೋಡಕ್ ದರ್ಗಾ ತರ ಯಾಕೈತಿ? ಬಿಜಾಪುರದ ಆದಿಲ್ ಶಹಾ ಇಲ್ಲಿ ಮೌಸಾರಿ ನೈವೇದ್ಯ ತಂದಿದ್ಯಾಕ? ದಿನ ಬೆಳಿಗ್ಗೆ ಈ ಕೊಡಗೋಳ ಪೂಜಾರಿ ಮತ್ತೆ ಗ್ರಾಮಸ್ಥರ ತಗೊಂಡ್ ಎಲ್ಲಿ ಹೋಗ್ತಾರೋ? ಸೋಮವಾರ ಅಮಾವಾಸ್ಯೆಗೆ ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಪಲ್ಲಕ್ಕಿ ನೋಡಕ್ ಸಿಗ್ತೈತಿ. ದಿನನಿತ್ಯ ಇಲ್ಲಿಂದ ನೀರ್ ತಗೊಂಡ್ ಹೋಗಿ ಏನ್ ಮಾಡ್ತಾರೋ? ಸಾವುಕಾರ ಇವತ್ತಿನ ಸ್ಪೆಷಲ್ ಪಿಕ್ಚರ್ ಏನಪ್ಪಾ ಅಂತಂದ್ರೆ ಮಸ್ತ್ ಬಗ್ಗೆ ಒಂದು ಟೆಂಪಲ್ ಬಂದಿನಿ. ಈ ಟೆಂಪಲ್ ಹಿಸ್ಟ್ರಿ ಕೇಳಿದ ಬಳಿಕ ನನಗೆ ತಡ್ಕೊಳಕ್ ಆಗಲ್ದ, ಹೋಗಬೇಕು, ಅಲ್ಲಿ ದರ್ಶನ ಮಾಡ್ಕೋಬೇಕು, ನಿಮಗೂ ಅದ್ರ ಬಗ್ಗೆ ತಿಳಿಸ್ಬೇಕಂತ ಹೇಳಿ ಕ್ಯೂರಿಯಾಸಿಟಿಲ್ಲ ಅವನು ಕಿತ್ಕೊಂಡು ಬಂದನು ಬೆಳಿಗ್ಗೆ ಅಂದ್ರೆ. ಆ ಯಾವ ಗುಡಿಪ ಅಂತಂದ್ರೆ ಖೇಳೆಗಾಂವದಾಗಿರುವಂಥ ನಮ್ಮ ಉತ್ತರ ಕರ್ನಾಟಕದಾಗ ಫೇಮಸ್ ಆಗಿರೋಂಥ ಖೇಳೆಗಾಂವದಾಗ ಬಸವಣ್ಣನ ಗುಡಿ ಇದ್ರೆ ದೊಡ್ಡದ, ಅಲ್ಲಿ ಬಂದಿದ್ದು ನೋಡ್ಬೋದು ನೀವು. ಇಲ್ಲಿ ಗುಡಿ ಹೊರಗೆ ಅವರದಾಗ ಇಲ್ಲಿ ನಿಮಗೆಲ್ಲ ಹೋಟೆಲ್ಗಳ ಅಂಗಡಿ ಎಲ್ಲ ಸಿಗ್ತಾವು. ಬಂದ್ರೆ ಪಾರ್ಕಿಂಗ್ ಐತಿ ಎಲ್ಲ. ಗುಡಿಗೆ ನೀವು ಬರಬೇಕಾದ್ರೆ ಬೈ ಬಸ್ಲೇ ಬರ್ಬೋದು, ಬೈಕ್ಲೇ ಬರ್ಬೋದು. ಹತ್ತನೇದಿಂದ ನಿಮಗೆ ಬರೋಬ್ಬರಿ ಒಂದು ತಾಸಿಗೆ ಒಂದೊಂದು ಬಸ್ ಸಿಗ್ತಾವ್ರಿ ಸಾವುಕಾರ. ಹತ್ತನೇದಂದ್ರೆ ಇದು ಬರೋಬ್ಬರಿ 27 ಕಿಲೋಮೀಟರ್ದಾಗ ಐತಿ ಖೇಳೆಗಾಂವ್ ಬಸವನ ಗುಡಿ. ಒಳಗೆ ಹೋಗೋನು, ಬಸವನಪ್ಪನ ದರ್ಶನ ಮಾಡ್ಕೊಳ್ಳು, ಹಂಗೆ 4 ಮಾತು ಬಸವಣ್ಣ ಬಗ್ಗೆ ಇತಿಹಾಸ ತಿಳ್ಕೊಳ್ಳೋಣ ಸಾವುಕಾರ. ಬರ್ರಿ. ಗುಡಿ ಒಳಗೆ ಹೋಗೋ ಹಾದ್ಯಾಗ ನಿಮ್ಗೆ ಇಲ್ಲಿ ಪ್ರಸಾದ ಅಂಗಡಿಗಳ, ಕಾಯಿಕಪ್ರ ಅಂಗಡಿಗಳೆಲ್ಲ ಸಿಗ್ತಾವು. ಈ ಗುಡಿಗೆ ಟೋಟಲ್ ಆಗಿ 3 ಹೆಬ್ಬಾಗಿಲು ಅದಾವ್ರಿ ಸಾವುಕಾರ. ಜಾಸ್ತಿ ಎಲ್ಲ ಭಕ್ತಾದಿಗಳು ಈ ಹೆಬ್ಬಾಗಿಲಿಂದಾನೆ ಒಳಗೆ ಹೋಗ್ತಾರು. ಸಾವುಕಾರ ಈ ಗುಡಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಗುಡಿ ನೋಡಕ ಸೇಮ್ ದರ್ಗಾ ತರನ ಕಾಣ್ತೈತಿ. ಯಾಕೆ ಹಿಂಗ ಈ ಗುಡಿ ಕಟ್ಟಿದಾರು ಅದಕ್ಕೆ ಕಾರಣ ಏನ ಹೇಳ್ತಾನೆ ಕೇಳ್ರಿ. ಬಿಜಾಪುರದ ಬಾದ್ಶಾ ಆದಿಲ್ ಶಹಾ ಈ ಬಸವನಾಗ ಮೌಸಾರಿ ನೈವೇದ್ಯ ತಗೊಂಬಂದಿರ್ತಾನ. ಆ ಮೌಸಾರಿ ನೈವೇದ್ಯ ಇದ್ದಿದ್ದ ಹೂವಾಗಿ ಪ್ರಕಟ ಆಗಿಬಿಡ್ತೈತಿ ಅಂತಾರೀ ಸಾವುಕಾರ. ಈ ಚಮತ್ಕಾರ ನಡೆದಿದ್ದ ಹೆಂಗಪ್ಪ ಅಂತ ಹೇಳ್ತಾನೆ ಕೇಳ್ರಿ. ಸಾವುಕಾರ ಇಲ್ಲಿ ಡವಳಪ್ಪ ಅಜ್ಜ ಅಂತ ಒಬ್ರು ಇದ್ರು. ಅವ್ರು ಭಾಳ ದೊಡ್ಡ ಶಿವನ ಭಕ್ತರು ಇರ್ತಾರು. ಮತ್ತು ಅವರು ಭಾಳ ಅಂದ್ರೆ ಭಾಳ ಆಕಳ ಸಾಕಿರ್ತಾರೆ. ದಿನಾಲು ಬೆಳಗಿಂದ ಸಂಜೆ ಮಠ ಹೋಗಿ ಆಕಳ ಮೇಯ್ಸ್ಕೊಂಡ್ ಬರ್ತಿರ್ತಾರೋ. ಆಕಳ ಮೇಯ್ಸ್ಕೊಂಬಂದ ರಾತ್ರಿ ಮಲ್ಕೊಂಡ್ ಬಳಕ ಬೆಳಗ್ಗೆ ಎದ್ದು ದಿನಾಲು ಹಾಲು ಕರಿತಿರ್ತಾರೋ. ಹಿಂಗೆ ದಿನನಿತ್ಯ ನಡೀತಿರ್ಬೇಕಾದ್ರೆ ಏನಾಗ್ತೈತಿ ಅಂದ್ರೆ ಮುಂದೆ ಹೋಗೋಣ ಒಂದು ಆಕಳ ಹಾಲು ಕೊಡೋದು ಬಂದ್ ಮಾಡಿಬಿಡ್ತೈತಿ ಸಾವುಕಾರ. ಯಾಕಂದ್ರೆ ಆ ಆಕಳ ಹೊಲ್ದಾಗಿರುವಂಥ ಹುತ್ತಿಗೆ ಹೋಗಿ ಹಾಲು ಕರಿತಿರ್ತೈತಿ. ಇದು ಡವಳಪ್ಪ ಗೊತ್ತಿರಂಗಿಲ್ಲ. ಒಂದಿನ ವಿಚಾರ ಮಾಡಿ ಡವಳಪ್ಪ ಆಕಳ ಎಲ್ಲಿ ಹೋಗ್ತೈತಿ ಅಂತ ಅದ್ರ ಬೆನ್ನತ್ತಿ ಹೋಗಿ ನೋಡ್ತಾನು. ಕದ್ದು ಮುಚ್ಚಿ ನೋಡಿದ ಬೆಳಗ್ಗೆ ಗೊತ್ತಾಗ್ತೈತಿ ಆ ಆಕಳ ಒಂದು ಹುತ್ತಿನ ಮೇಲೆ ಹಾಲು ಕರಿತಿರ್ತೈತಿ. ಅದನ್ನ ನೋಡಿದ ಡವಳಪ್ಪ ಹೋಗಿ ಅವ್ರ ಮನ್ಯಾಗ ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಹೇಳ್ತಾನು. ಅದು ಹೇಳಿದ ಬಳಿಕ ವಿಚಾರ ಮಾಡ್ತಾರೆ ಏನಂತ. ಅದೇ ದಿನ ರಾತ್ರಿ ಅವಂಗ ದೈವವಾಣಿ ಅಂತ ಕನಸು ಬೀಳ್ತೈತಿ. ಒಂದು ಕನಸಿನಾಗ ಆ ದೈವವಾಣಿ ಏನು ಹೇಳ್ತೈತಪ್ಪ ಅಂತಂದ್ರೆ, ನೋಡು ಡವಳಪ್ಪ, ನೀ ಹುತ್ತಿನ ಮೇಲೆ ಏನು ಹಾಲು ಕರಿಯಕತ್ತೈತಲ್ಲ ಆಕಳ, ಅದು ಸಾದಾ ಆಕಳ ಅಲ್ಲ, ಸಾಧಾರಣ ಆಕಳ ಅಲ್ಲ, ಅದೊಂದು ಕಾಮಧೇನು ಐತಿ ಸಾಕ್ಷಾತ್. ಅದಕ್ಕಾಗಿ ಆ ಹುತ್ತು ಒಳಗೆ ಹೋಗಿ ಆ ಹುತ್ತು ತೆಗೆದು ನೋಡು, ಒಳಗನ ಅದೇನಿ ಅಂತ ಹೇಳ್ತೈತಿ. ಯಥಪ್ರಕಾರ ಡವಳಪ್ಪ ಅಜ್ಜ ಅವರ ಬೆಳಿಗ್ಗೆ ಎದ್ದ ಹೆಂಡತಿ ಮಕ್ಕಳ ಜೊತೆ ಹೋಗಿ ಆ ಹುತ್ತು ತೆಗೆದು ನೋಡ್ತಾರೋ. ಅಲ್ಲಿ ಒಳಗೆ ಸಾಕ್ಷಾತ್ ಸ್ವಯಂಭೂ ಬಸವಣ್ಣ ಇರ್ತಾನ್ರಿ ಸಾವುಕಾರ. ಆ ಬಸವನೇ ನೋಡ್ತಾರ ಡವಳಪ್ಪ ಅಜ್ಜ. ಅದ ಫುಲ್ ಆಶ್ಚರ್ಯ ಆಗಿಬಿಡ್ತಾರೋ. ದಿನಾಲು ಬೆಳಿಗ್ಗೆ ಎದ್ದ ಆ ಅಗ್ರಾಣಿ ಸಂಗಮದಿಂದ ನೀರು ತೊಗೊಂಬಂದ ಇಲ್ಲಿ ಬಸವಣ್ಣನ ಪೂಜೆ ಮಾಡಕ್ಕೆ ಚಾಲೂ ಮಾಡ್ತಾರೋ. ಅದರಿಂದ ಬಸವಣ್ಣ ದಿನಾಲು ಬೆಳಗ್ಗೆ ಚಾಲೂ ಆಗ್ತೈತಿ ರೀ. ಅದನ್ನ ನೋಡಿದ 100 ಮಂದಿ, ಆಮೇಲೆ 1000 ಮಂದಿ, ಆಮೇಲೆ ಲಕ್ಷಾಂತರ ಮಂದಿ ಆಗಿಬಿಡ್ತಾರೋ. ಭಕ್ತರು ಭಾಳ ಮಂದಿ ಆಗಿಬಿಡ್ತಾರೋ. ಈ ಮಾತು ಬಿಜಾಪುರದ 2ನೇ ಬಾದ್ಶಾ ಆದಿಲ್ ಶಾ ಹೋಗಿ ಕಿವಿಗೆ ಬೀಳ್ತೈತಿ. ಇದೇನು ಮೂಢನಂಬಿಕೆ ಮಂದಿ ಏನು ಮಾಡಕತ್ತಾರ ಹೇಳಿ ಆ ಬಾದ್ಶಾ ಏನು ಮಾಡ್ತಾನೋ, ಈ ಬಸವಣ್ಣ ಪುನಃ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಬರ್ತಾನ. ಆ ಕಡೆಯಿಂದ ಬಂದ ಬಳಕ ಏನು ಮಾಡ್ತಾನಂದ್ರೆ, ಫಸ್ಟ್ ಬಸವನಪ್ಪಗ ಮೌಸಾರಿ ನೈವೇದ್ಯ ತೊಗೊಂಬಂದಿರ್ತಾನು. ಮೌಸಾರಿ ನೈವೇದ್ಯ ತೋರಿಸಿದ ಬಳಿಕ ಬಸವನಪ್ಪನ ಗುಡಿ ಒಳಗೆ ತಂದು ಕೂಡಲೇ ಅದು ಮೌಸಾರಿ ನೈವೇದ್ಯ ಇದ್ದಿದ್ದು ದಾಸವಾಳ ಹೂವಾಗಿ ಪ್ರಕಟ ಆಗಿಬಿಡ್ತೈತೆ ಅಂತ್ರಿ ಸಾವುಕಾರ. ಅದನ್ನ ನೋಡಿದ ಬಾದ್ಶಾಗ ಆಶ್ಚರ್ಯ ಆಗಿ ತನ್ನ ತಪ್ಪಿನ ಅರಿವಾಗಿಬಿಡ್ತೈತಿ. ಇದು ಸಾಕ್ಷಾತ್ ಪರಮೇಶ್ವರ ಅವತಾರ ಐತಿ, ಇದು ಖರೆ ಐತಿ ಅಂತ ಹೇಳಿ ತಿಳ್ಕೊಂಡ ಆ ದೇವ್ರಿಗೆ ಶರಣಾಗಿಬಿಡ್ತಾನು. ಆಮೇಲೆ ಬಾದ್ಶಾ ತನ್ನ ರಾಜ್ಯದಿಂದ, ತನ್ನ ಆಸ್ಥಾನದಿಂದನೇ ಈ ಗುಡಿ ಕಟ್ಟಿಸ್ತಾನೆ ರೀ ಸಾವುಕಾರ. ಬೆಳಗಿನ ಜಾವ 5 ಗಂಟೆಗೆ ಎದ್ದ ಭಕ್ತರಾಗಲಿ ಪೂಜಾರಾಗಲಿ ಎಲ್ಲರೂ ಸೇರಿ ಏನು ತಾಮ್ರದ ಕೊಡಗಳು ಅದಲ್ಲ, ಕೊಡಗಳು ತೊಗೊಂಡು ಹೋಗಿ ಅಗ್ರಾಣಿ ಸಂಗಮ ಅಂತ ಐತ್ರಿ, ಅಗ್ರಾಣಿ ಸಂಗಮಕ್ಕೆ ಹೋಗಿ ನೀರು ತೊಗೊಂಬಂದ ಬೆಳಿಗ್ಗೆ 8 ಗಂಟೆಗೆ ಬಸವನಪ್ಪನ ಪೂಜೆ ಮಾಡ್ತಾರಂತಾರೆ ಸಾವುಕಾರ. ಇವೇನು ಕಾಣಕತ್ತಾರಲ್ಲ ಭಕ್ತರೆಲ್ಲ ತೊಗೊಂಡು ಹೋಗ್ತಾರೋ. ಮತ್ತು ಪೂಜಾರಿಗಳಾಗಲಿ ಎಲ್ಲರೂ ಭಕ್ತರೆಲ್ಲ ತೊಗೊಂಡು ಹೋಗ್ತಾರಂತ ನೋಡ್ರಿ. ಎಷ್ಟು ಅದಾವ ನೋಡ್ರಿ, ಎಲ್ಲ ತಾಮ್ರದ ಕೊಡಗಳು ಅದಾವ ನೋಡ್ರಿ. ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಮದುವೆ ಮುಂಜಾನು ಭಾಳ ಆಗ್ತಾವು, ಕಾರ್ಯಗಳು ಭಾಳ ಮಾಡ್ತಾರೋ. ಇಲ್ಲಿ ನೋಡಕತ್ತೀರಿ ಎಲ್ಲ ಮದುವೆ ಮಂಟಪ ಐತಿ ಇಲ್ಲಿ. ಸಾವುಕಾರ ಬಸವನಪ್ಪ ಭಾಳ ಮಂದಿ ಮನೆ ದೇವ್ರ ಅದಾನು. ಸೋಮವಾರದ ಇಲ್ಲಿ ಬಂದ್ರಿ ಅಂದ್ರೆ ನಿಮಗೆ ಇಲ್ಲಿ ಪಲ್ಲಕ್ಕಿ ನೋಡಕ್ಕೆ ಸಿಗ್ತೈತಿ. ಅಮಾವಾಸ್ಯೆಗೂ ಭಾಳ ಮಂದಿ ಬರ್ತಾರೋ. ಮತ್ತು ಸಾವುಕಾರ ಶ್ರಾವಣದಾಗ ಯುಗಾದಿ ಒಳಗೆ ದೊಡ್ಡ ಪ್ರಮಾಣದ ಜಾತ್ರೆ ಇರ್ತೈತಿ. ಆ ಜಾತ್ರೆಗೆ ಕರ್ನಾಟಕ ಅಷ್ಟೇ ಅಲ್ದ ಮಹಾರಾಷ್ಟ್ರ ರಾಜ್ಯದಿಂದ ಭಾಳ ಮಂದಿ ಭಕ್ತರು ಬರ್ತಾರೋ. ಇಲ್ಲಿ ನಿಲ್ಲಕ್ಕೆ ಜಾಗ ಇರಂಗಿಲ್ಲ, ಅಷ್ಟು ಮಂದಿ ಬಂದಿರ್ತಾರೋ ಜಾತ್ರೆಯಾಗ. ಫುಲ್ ದುಮ್ಮಡಿನ ಹಿಂಗೆ ಶಾಸ್ತ್ರ ಹಿಂಗೆ ಶಾಸ್ತ್ರ ಯಾವದಿಲ್ಲ ಯಾವೆಲ್ಲ ರೀ.
ಹಾಂ ವಿಶೇಷ ಅದ ನಂಗೂ ವಿಶೇಷ ಕಾಣ್ತೀರಿ ಅದ ನಾ ಎಲ್ಲ ಕಡೆ ಅದ ಇದು ನೋಡಿರ್ತೀವಲ್ಲ ಆಮೆ ಇರ್ತೈತೆ ರೀ ಆಮೆ ಇರುತ್ತೆ ಆಮೆ ಅಲ್ಲೈತಿ ಹಾಂ ಇದು ಅದ್ರ ಮಧುರ ಇರುವವರೆಗೆ ಇಲ್ಲಿ ಯಾರು ಬರಬಾರ್ದಂಗೆ ಸಾಷ್ಟಂಗೆ ಹಾಕಿವಿ ನಾವು ಹಾಂ ಬರೋಬರ ಗುಡಿ ಕಟ್ಟಿ ಹಾಂ ಸಾಷ್ಟಂಗೆ ಹೋಗ್ಯಾನ ಸಾಷ್ಟಾಂಗ ಹೋಗಿದ್ದಾರೆ ಇಲ್ಲಿ ಯಾವಲ್ಲಿ ಆ ದೇವಸ್ಥಾನ ನೋಡ್ಬೇಕಾರೆ ಹಾಂ ಎಲ್ಲಿ ಬಿಡ್ರಿ ನಾನು ಇವತ್ತು ವಿಶೇಷ ನೋಡಿನ್ರಿ ಅದು ಅದಕ್ಕೆ ಡವಳಪ್ಪಜ್ಜ ಪೂಜಾ ಮಾಡಕ ಎಲ್ಲಿಂದ ನೀರ್ ತರ್ತಿದ್ರಲ್ಲ ಅಲ್ಲೇ ಹೊಂಟಿದ್ದೇವೆ ಈಗಾದ್ರೂ ಅಲ್ಲಿಂದನ ನೀರ್ ತರ್ತಾರು ಎಲ್ಲಿಪ್ಪ ಅಂತಂದ್ರ ಅಗ್ರಾನಿ ಸಂಗಮ ಅಗ್ರಾನಿ ಹೊಳೆ ಅಂತಾರ ಇದಕ್ಕ ಅಲ್ಲೇ ಒಂದ್ ಸಣ್ಣದ ಮಹಾದೇವನ್ ಗುಡಿ ಐತಿ ಬಾಜುಕನ್ನ ಒಂದ್ ಹೊಳ್ಯಾಗ ಸೇದು ಬಾವಿ ಕಟ್ಟಿದಾರು ಬೆಳಗಿನ ಜಾವ 5 ಗಂಟೆಗೆ ಇಲ್ಲಿ ಬಂದ ನೀರ್ ತಗೊಂಡ್ ಹೋಗಿ ದೇವ್ರ ಪೂಜಾ ಮಾಡ್ತಾರ ನೋಡ್ರಿ ದಿನನಿತ್ಯ ಈ ವಿಡಿಯೋ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ಕಟ್ಟ ಸಬ್ಸ್ಕ್ರೈಬ್ ಮಾಡಿಬಿಡ್ರಿಪ್ಪ ಮತ್ತೆ ಭೇಟಿ ಆಗೋಣಂತ